ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಿಗಿಂತ ಎರಡು ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಪರಿಹಾರ: ಇಲ್ಲಿ ಫಸ್ಟ್ ಏನು ಕೊಟ್ಟಾರ ನೋಡ್ಕೋಬೇಕು. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟು ಇದೆ ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಬರ್ಕೋಬೇಕು ಏನೇನು ಕೊಟ್ಟಾರೆ ಏನೇನಿಲ್ಲ ಅಂತಕ್ಕಂಥದ್ದು. ಅವರು ಹೇಳಿದ ಪ್ರಶ್ನೆ ಪ್ರಕಾರ 7ನೇ ಪದ 7, 7ನೇ ಪದ 4ನೇ ಪದದ 2ರಷ್ಟು. ಇವು 2ನೇ ಪದವು 4ರಷ್ಟಿದೆ. ಅಂದರೆ ಇಲ್ಲಿ ಒಂದೇದು ಇವ್ರು ಹೇಳಿರ್ತಕ್ಕಂಥದ್ದು ಒಂದು ಕಡಿಮೆ ಮಾಡಿ ಬರೀಬೇಕು. a + 6d 7 ಇದ್ದಿದ್ದು 6 ಬರೀಬೇಕು. ಆಮೇಲೆ 4ಕ್ಕೆ 4 a + d, ಆಮೇಲೆ a + 6d ಬ್ರ್ಯಾಕೆಟ್ ಬಿಡಿಸ್ರಿ 4a + 4d. ಇದನ್ನು ನಾವು ಎಲ್ಲ ಡಿಗಳನ್ನು ಒಂದು ಕಡೆ ಮಾಡಿಕೊಂಡು 4aಗಳ ಒಂದು ಕಡೆ ಮಾಡ್ಕೊಂಡ್ವಿ ಅಂದ್ರೆ 4a ಆ ಕಡೆ ಹೋದ್ರೆ -a + 4d - 6d = 0. 3a 4aದಾಗ ಒಂದು a ಕಳೆದ್ರೆ 3a ಉಳಿದೈತಿ. ನೆಕ್ಸ್ಟ್ 4dದಾಗ 6d ಕಳೆದ ಅಂದ್ರೆ -2d ಉಳಿತೈತಿ = 0. ಸಮೀಕರಣ 1 ಅನ್ರಿ. ಎರಡನೇದು ಪ್ರಶ್ನೆ ಪ್ರಕಾರ ಪ್ರಶ್ನೆ ಏನು ಹೇಳ್ಯಾರಂದ್ರೆ ಇನ್ನೊಂದು ಹೇಳ್ಯಾರು. a 12ನೇ ಪದ 3, 4 ಅಂದ್ರೆ 4ನೇ ಪದವು 3ರಷ್ಟು 2 ಹೆಚ್ಚಾಗಿದೆ. 2 + 2 ಮಾಡ್ಕೋಬೇಕು. ಈಗ ಇದನ್ನು ಒಂದು ಕಡಿ ಮಾಡ್ಕೋಬೇಕು. a + 11d 12 ಇದ್ದು 11 ಮಾಡ್ಕೋಬೇಕು. 3 ಇದು 4 ಇದ್ದಿದ್ದು ಒಂದು ಕಡಿಮೆ a + 3d + 2 a + 11d ಬ್ರ್ಯಾಕೆಟ್ಸ್ ಬಿಡಿಸಿದ್ರೆ ಅಂದರೆ 3a + 3 3 9d + 2. d ಪದಗಳಂದ್ರೆ ಒಂದೇ ಕಡೆ ಮಾಡ್ಕೋಬೇಕು. a ಪದಗಳನ್ನು a ಆ ಕಡೆ ಹೋಗ್ರಿ 3a - a ಪ್ಲಸ್ ಇದು ಈ ಕಡೆ ಹೋದ್ರೆ ಮೈನಸ್ ಆಕೈತಿ. ಆಮೇಲೆ +9d ಇದು -11 ಆ ಕಡೆ ಹೋದಂದ್ರೆ -11d ಆಕೈತಿ. ಆಮೇಲೆ ಇದು = 2 ಆಗ್ತದೆ. ಆಮೇಲೆ +2 = 0. ಇಲ್ಲಿ ನಾವು 3aದಾಗ ಒಂದು a ಕಳೆದಂದ್ರೆ 2a ಉಳಿತೈತಿ. 9ರಾಗ 11 ಕಳೆದು ಅಂದರೆ ಅಲ್ಲಿ ಉಳಿತಕ್ಕಂಥದ್ದು 2d. ಆಮೇಲೆ +2 = 0. ಸಮೀಕರಣ ಇದಕ್ಕೆ 2a +2d ಈ 2 ಆ ಕಡೆ ಹೋದ್ರೆ -2 ಸಮೀಕರಣ 2 ಅನ್ನಬೇಕು. +2 ಇದು ಆ ಕಡೆ ಹೋದ್ರೆ = ಆ ಕಡೆ ಹೋದಾಗ -2 ಆಕೈತಿ. ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಬರ್ಕೋಬೇಕು. ಸಮೀಕರಣ 1 ಮತ್ತು 2 ನಾವು ಬರ್ಕೊಂಡು ಒಂದನೇ ಸಮೀಕರಣ 3a - 2d = 0. ಆಮೇಲೆ 2a
ಪ್ಲಸ್ 2D ಈಸ್ ಈಕ್ವಲ್ ಟು -2. ಸಮೀಕರಣವನ್ನು ಕಳಿಬೇಕು. ಕಳೆದಾಗ ಚಿಹ್ನೆಗಳು ಏನಾಗ್ತವೆ ರೀ, ಬದಲಾವಣೆ ಆಗ್ತವೆ. ಪ್ಲಸ್ ಇದು ಮೈನಸ್ ಹಾಕೋ, ಮೈನಸ್ ಇದು ಪ್ಲಸ್ ಹಾಕೋ, ಮೈನಸ್ಸು ಇದು ಮೈನಸ್ಸು ಇದು ಪ್ಲಸ್ ಆಗ್ತೈತಿ. 2D ಏನಾಗ್ತಾವೆ ರೀ, ಕ್ಯಾನ್ಸಲ್ ಆಗ್ತಾವೆ. 3ದಾಗ 2 ಕೇಳಿದ್ರೆ ಬರೀ ಎ ಮಾತ್ರ ಉಳಿದೈತಿ. ಇದು 0ದಾಗ 2 ಕುಡಿಸಿದ್ರೆ 2 ಆಗ್ತೈತಿ. ಎ ಬೆಲೆ ಎಷ್ಟು ಆಕತಿ, 2 ಆಕತಿ. ಎ ಬೆಲೆ 2 ಆಯ್ತು. ನೆಕ್ಸ್ಟ್ ಇದೇ ರೀತಿ ನಾವು ಏನು ಓದೋ ಸಮೀಕರಣ 1 2 ತುಂಬಬೇಕು. ಎ ಈಸ್ ಈಕ್ವಲ್ ಟು 2 ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ, ಸಮೀಕರಣ 1ರಲ್ಲಿ ಆದೇಶ ಅಂದ್ರೆ ಸಮೀಕರಣ 1 ಏನೈತ್ರಿ, 3a ಮೈನಸ್ 2d ಈಸ್ ಈಕ್ವಲ್ ಟು 0 ಐತಿ. ಅನೇ ಸಮೀಕರಣ ಐತಿ ನೋಡಿ, 3a ಮೈನಸ್ 2d ಈಸ್ ಈಕ್ವಲ್ ಟು 0. 3 a ಬೆಲೆ 2 ಮೈನಸ್ 2d ಈಸ್ ಈಕ್ವಲ್ ಟು 0. 3 2 6 ಮೈನಸ್ 2d ಈಸ್ ಈಕ್ವಲ್ ಟು 0. ಮೈನಸ್ 2d ಈಸ್ ಈಕ್ವಲ್ ಟು 0. ಇದು ಮೈನಸ್ 6 ಪ್ಲಸ್ 6 ಇದು ಆ ಕಡೆ ಹೋದರೆ -6. ಮೈನಸ್ 2d 0ದಾಗ 6 ಕಳೆದ್ರೆ -6. d ಈಸ್ ಈಕ್ವಲ್ ಟು -6 ಬಾಗಿಲೆ -2. d ಈಸ್ ಈಕ್ವಲ್ ಟು ಮೈನಸ್ ಕ್ಯಾನ್ಸಲ್ ಆಗಿ 2 1 2 3 d ಬೆಲೆ ಎಷ್ಟಾದ್ರಿ, 3 ಆಗ್ತಿ. ಈಗ ನಮಗೆ ಸಮಾಂತರ ಶ್ರೇಣಿಯನ್ನು ಬರೆಯತ್ತೆ ಯಾರು, ಸಮಾಂತರ ಶ್ರೇಣಿ ಬರೀಬೇಕಾದ್ರೆ ಮೊದಲು ಎ ಬೇಕು ಮತ್ತು ಡಿ ಬೇಕು. ಸಾಮಾನ್ಯ ವ್ಯತ್ಯಾಸ ಮೊದಲ ಪದ ಎ ಎಷ್ಟಾಗೈತೆ ಅಂದ್ರೆ, ಮೊದಲ ಪದ ಸಾಮಾನ್ಯ ವ್ಯತ್ಯಾಸ 2 ಕಂಡು ಹಿಡಿದಿರಿ, ಡಿ ಬೆಲೆ 3 ಕಂಡು ಹಿಡಿದ್ವಿ. ಇವೆರಡು ಬೆಲೆಗಳನ್ನ ಕಂಡು ಹಿಡಿದ್ವಿ. ಮೇಲೆ ಇಲ್ಲಿ 3 ಐತೆ ನೋಡ್ರಿ. ಇನ್ನು 2 ಎಲ್ಲಿ ಐತೆ ಅಂದ್ರೆ ಎ ಬೆಲೆ ಇಲ್ಲಿ ಐತಿ. ಇವೆರಡು ನಾವು ಓದೋ ಸಮೀಕರಣದಾಗ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಬೇಕು. ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಬೇಕಾದ್ರೆ ಸಮಾಂತರ ಶ್ರೇಣಿ ಎ ಪ್ಲಸ್ ಡಿ ಎ ಪ್ಲಸ್ 2d ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಕಂಡುಹಿಡಿತಕ್ಕಂಥ ಸೂತ್ರ. ಅದು ಮೊದಲ ಪದ 2 ಪ್ಲಸ್ ಡಿ ವ್ಯತ್ಯಾಸ 3 ಕೊಡಿಸ್ರಿ. ಆಮೇಲೆ ಎ ಬೆಲೆ 2 ಪ್ಲಸ್ 2 ಡಿ ಬೆಲೆ 3 ಡ್ಯಾಶ್ ಡ್ಯಾಶ್ 2ಕ್ಕೆ 2 ಪ್ಲಸ್ 3 5. ಆಮೇಲೆ 2 3 6 ಪ್ಲಸ್ 6 ಡ್ಯಾಶ್ ಡ್ಯಾಶ್. ಇದು ಮೊದಲೇ ಪದ 5 2 5 ಆಮೇಲೆ 2 6 ಕೊಡಿಸಿದ್ರಂದ್ರೆ ಇಲ್ಲಿ 8. ಸಮಾಂತರ ಶ್ರೇಣಿ ಯಾವಾಗಿರುತ್ತೆ ಅಂದರೆ 2 5 8 ಆಗಿರ್ತದೆ. ಇದು ಸಮಾಂತರ ಶ್ರೇಣಿ ಅಂದರೆ ಈ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಯಾವಾಗ ಕೇಳ್ಯಾರಂದರೆ ಮಾರ್ಚ್ 2019 ಕೇಳ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್. ಇದು 4 ಮಾರ್ಕ್ಸ್ ಕ್ವಶನ್. ಇದು ಇಲ್ಲಿ ಐತೆ ನೋಡ್ರಿ, ನೇಮ್ ಹೇಳ್ತು ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟು ಇದೆ ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಶ್ರೇಣಿಯನ್ನು ಕಂಡುಹಿಡಿಬೇಕು ನಾವು. ಮೊದಲು ಅವ್ರು ಹೇಳಿರ್ತಕ್ಕಂಥ ಪ್ರಶ್ನೆ ಪ್ರಕಾರ ಇದನ್ನು ಬರ್ಕೊಂಡಿರಿ. ಆಮೇಲೆ ನೆಕ್ಸ್ಟ್ ಈ ರೀತಿ ಬರ್ಕೊಂಡು ಆಮೇಲೆ ಬೆಲೆಯನ್ನು ಹಾಕೋತ ಹೋದ್ವಿ ಅಂದ್ರೆ ಈ ರೀತಿ ಲೆಕ್ಕನ ಬಿಡಿಸ್ತಾ ಹೋಗುತ್ತೆ ನೋಡಿರಿ. ಇದನ್ನು ರಿಪೀಟಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಇನ್ನು ಮತ್ತೆ ಕ್ವಶನ್ ಪೇಪರ ಬಂದಿರತಕ್ಕಂಥ ಪ್ರಶ್ನೆಯನ್ನು ತಗೊಳ್ಳೋ. ಯಾವ ರೀತಿ ಕೇಳ್ಯಾರು ಮತ್ತು ಇನ್ನಂದರೆ ಏಪ್ರಿಲ್ 2022 ಪ್ರಶ್ನೆ ಪತ್ರಿಕೆ. ಏಪ್ರಿಲ್ 2022 ಕೇಳಿರ್ತಕ್ಕಂಥ ಪ್ರಶ್ನೆ. ಮೂರನೇ ಪ್ರಶ್ನೆ ಏಪ್ರಿಲ್ 2022 ಕೇಳ್ಯಾರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 144 ಆಗಿದೆ ಮತ್ತು ಅದರ
9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 144 ಆಗಿದೆ ಮತ್ತು ಅದರ 9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಪರಿಹಾರ n ಬೆಲೆ 9 ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 9ನೇ ಪದ n ಬೆಲೆ 9 ಕೊಟ್ಟರು. ನೆಕ್ಸ್ಟ್ a 9ನೇ ಪದ a 9 ಎಷ್ಟೈತೆ ಅಂದರೆ a 9ನೇ ಪದ 28. ಆಮೇಲೆ ಪದಗಳ ಮೊತ್ತ 9 ಪದಗಳ ಮೊತ್ತ 144. ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯುತ್ತಾರೆ. ಡಿ ಕ್ವಶನ್ ಮಾರ್ಕ್. ಮೊದಲು ನಾವು ಯಾವ ಸೂತ್ರ ಬಳಸಬೇಕಂದ್ರೆ SN = n/2 ಇಂಟು ಬ್ರಾಕೆಟ್ a + an ಅನ್ನು ಬಳಸಬೇಕು. ಅಂದರೆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಈ ಸೂತ್ರವನ್ನು ಬಳಸ್ತೀರಿ. n ಬೆಲೆ 9 9/2. a ಬೆಲೆ ಗೊತ್ತಿಲ್ಲ. ಆಮೇಲೆ ಡಿ ಈ ಕೊನೆಯ ಪದ 28. an ಬೆಲೆ ಕೊಟ್ಟಾರೆ. 9ನೇ ಪದ ಅಂದರೆ 28. S 9 144 9ನೇ ಪದ ಕೊಟ್ಟಾರೆ. S 9ನೇ ಪದ ಕೊಟ್ಟಾರು. 9/2 a ಗೊತ್ತಿಲ್ಲ 28 ಹಂಗೆ ಇಟ್ಕೋರಿ. 144 × 2 / 9 ಈ 2 ಈ ಕಡೆ ತೊಂಬರಿ 9 ಡಿವೈಡ್ ಮಾಡ್ಕೋರಿ. a + 28 ಇದನ್ನು ಕಡ್ತಾ ಹೊಡೆದು ಅಂದರೆ 16 × 2 30 16 2 32 9 1 9 16 16 × 2 = a + 28 32 a + 28 = 32. ನಮಗೆ ಬೇಕಾಗಿದ್ದು a ಬೆಲೆ ಬೇಕಾಗೈತಿ. a = 32 - 28 a = 32ರಾಗ 28 ಕಳೆದ್ರೆ 4 ಉಳಿತೈತಿ. a ಮೊದಲ ಪದ ಸಿಕ್ತು ನಮಗೆ. ಮೊದಲ ಪದ ಎಷ್ಟಾದ್ರೆ a 4 ಆಯ್ತು. ನಮ್ಮ ಪ್ರಶ್ನೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯುತ್ತೆ. ಈಗ ನಾವು an = ಸೂತ್ರ ಬಳಸ್ತೀವಿ. an = a + n - 1 × d. n ಬೆಲೆ 9 ಆಲ್ರೆಡಿ ಐತಿ. n ಬೆಲೆ ಎಷ್ಟೈತಿ 9. ಇದನ್ನು ತುಂಬಿದೆವು 9 ತುಂಬಿದೆವು. ಆಮೇಲೆ ನೆಕ್ಸ್ಟ್ ಹಲೋ ಇವೊಂದು ನಾವು 2023 ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಅನ್ವಯ ಪ್ರಶ್ನೆಗಳನ್ನು ಬಿಡಿಸೋಣ. 2023ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನಂದ್ರೆ ಜೂನ್ 2023ರಲ್ಲಿ ಒಂದು ಸಮಾಂತರ ಶ್ರೇಣಿಯ ಎರಡನೇ
ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಆ ಶ್ರೇಣಿಯ ಮೊದಲ 26 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಶ್ರೇಣಿಯ ಮೊದಲು 26 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಕ್ವಶನನ್ನು ಕೇಳಿ ಈ ರೀತಿ. ಫಸ್ಟು ನಾವು ಇಲ್ಲಿ ಪರಿಹಾರ A2 ಎರಡನೇ ಪದ ಕೊಟ್ಟಾರ, ಎರಡನೇ ಪದ 14, ಮೂರನೇ ಪದ A3 ಕೊಟ್ಟಾರ 18 ಮತ್ತು n = 26. A2 ಇದು A3 ಇದು n ಬೆಲೆ 26 ಪದಗಳನ್ನ ಕೊಟ್ಟಾರ. ಹಾಗಾಗಿ ನಮಗೆ ವ್ಯತ್ಯಾಸ ಇರ್ತೈತಿ. ವ್ಯತ್ಯಾಸ D = A3 - A2 ಆಗಿರ್ತೈತಿ. A3 ಅಂದರೆ 18 - 14 ಉತ್ತರ ಸಾಮಾನ್ಯ ವ್ಯತ್ಯಾಸ 4 ಆಕತಿ. ಹಾಗಾದರೆ ಈಗ ಅವ್ರು ಹೇಳಿದ ಪ್ರಕಾರ, ಪ್ರಶ್ನೆ ಪ್ರಕಾರ, ದತ್ತ ಪ್ರಕಾರ A2 = 14. A2 = 14. ಒಂದು ಕಡಿಮೆ ಮಾಡಿ ಬರೀಬೇಕು. A+D ಆಕತಿ. A2 ಇತ್ತಂದ್ರೆ A+D ಆಕತಿ. = 14. A+D ಬೆಲೆ ಗೊತ್ತೈತಿ. D ಬೆಲೆ ಎಷ್ಟೈತಿ ಅಂದ್ರೆ 4 ಐತಿ. ಆ ಬೆಲೆನ ತುಂಬೋಣ. D = 4, 14. A = 4 ಆ ಕಡೆ ಹೋದರೆ ಈಕ್ವಲ್ ಟು ಆ ಕಡೆ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಕತಿ, ಮೈನಸ್ ಇದ್ದಿದ್ದು ಪ್ಲಸ್ ಆಕತಿ. 14 - 4 ಸಾಮಾನ್ಯ ವ್ಯತ್ಯಾಸ 4 ಆದಾಗ ಇಲ್ಲಿ A ಬೆಲೆಯನ್ನು ಕಂಡುಹಿಡಿಬೇಕಾಗತಿ. A ಬೆಲೆ ಎಷ್ಟಾಕತಿ ಅಂದ್ರೆ 14 4 ಅಂದರೆ 10 ಉಳಿಯಿತು. ಇದು ಮೊದಲ ಪದ A ಆಗೈತಿ. ಹಂಗಾರೆ ಮೊದಲ ಪದ A = 10. ಸಾಮಾನ್ಯ ವ್ಯತ್ಯಾಸ D 4. n ಬೆಲೆ ಎಷ್ಟೈತಿ ಅಂದ್ರೆ 26. ಹಾಗಾದ್ರೆ ಸೂತ್ರವನ್ನು ಉಪಯೋಗಿಸುವುದಂದ್ರೆ ಸೂತ್ರ SN = n/2 into bracket 2a plus n - 1 into d. S 26ನೇ ಪದ, n ಬೆಲೆ 26, 26/2 2a, a ಅಂದರೆ 10 ಪ್ಲಸ್ n ಅಂದರೆ 26 ಮೈನಸ್ 1, d ಅಂದರೆ ರೀ 4, ಸಾಮಾನ್ಯ ವ್ಯತ್ಯಾಸ 4. S 26ನೇ ಪದ ಕೊಡ್ತಾವ್ರಿ. 2 1 2 13 ಆಕತಿ. 13 20 2 10 20 ಪ್ಲಸ್ 26 1 ಕೊಡಿದ್ರೆ 25 ಇಂಟು 4. S 26ನೇ ಪದ 13 20 ಪ್ಲಸ್ 25 ಇಂಟು 4 ಅಂದರೆ 100. S 26ನೇ ಪದ 13 ಪ್ಲಸ್ 120 ಇಂಟು S = 256. 13 ಇಂಟು 12 ಅಂದರೆ 0 0. 13 ಇಂಟು 0 ಅಂದರೆ 0. 13 12 156.
ಅದು ಉತ್ತರ ಎಸ್ ಬೆಲೆ ಅಂದರೆ ಎಸ್ 26 ಪದ 1560 ಈಗ ಇದೇ ರೀತಿ ಇನ್ನೊಂದು ಲೆಕ್ಕ ತಗೊಳ್ಳೋಣ. ಪ್ರಶ್ನೆ ನಂಬರ್ 2. ಎರಡನೇ ಪ್ರಶ್ನೆ, ಇದನ್ನು ಮಾರ್ಚ್ 2019 ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. 4ರಷ್ಟು ಇದೆ. 4ರಷ್ಟು ಇದೆ ಹಾಗೂ ಹಿಡಿದು ಎ ಬೆಲೆ ಎಷ್ಟೈತಿ? 4 ಐತಿ. 4 ತುಂಬಿದ್ವಿ ಪ್ಲಸ್ ಎನ್ ಬೆಲೆ 9 - 1. ಸಾಮಾನ್ಯ ವ್ಯತ್ಯಾಸ ಡಿ ಗೊತ್ತಿಲ್ಲ, ಅದನ್ನ ಕಂಡುಕೊಂಡು ಎ 9ನೇ ಪದ ಎಷ್ಟೈತ್ರಿ? ಎ 9ನೇ ಪದ 28 ಐತಿ. 28 ಬೆಲೆ ತುಂಬ್ರಿ. 28 = 4 ಪ್ಲಸ್ 9ರ 1 ಕದ್ರೆ 8. 28 ಈ 4 ಈ ಕಡೆ ತಂದ್ರೆ -4 = 8D. 28ರಾಗ 4 ಕಳೆದು ಅಂದ್ರೆ ಉಳಿದಿದ್ದೆಷ್ಟು? 24 = 8D. ಡಿ ಬೇಕಾಗೈತಿ. 24/8. D = 8 1 8 3 24. ಡಿ ಬೆಲೆ 3. ಅದರ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರ್ತದೆ? ಸಾಮಾನ್ಯ ವ್ಯತ್ಯಾಸ 3. T = 3. ಇದು ಆನ್ಸರ್. ಹಾಗಾದರೆ ನಮಗೆ ಏನೇನು ಕೇರ್ ಅಂದರೆ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲ ಪದ ಕೇರ್. ಮೊದಲ ಪದ ಎ = 4 ಆಗುತ್ತೆ, ಸಾಮಾನ್ಯ ವ್ಯತ್ಯಾಸ 3 ಬರುತ್ತೆ. ಇದೇ ರೀತಿ ಜೂನ್ 2022 ಕೇರಿ. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್. ಜೂನ್ 2022 ಕ್ವಶನ್ ಕೇರು. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು ಅದರ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು ಅದರ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಪರಿಹಾರ. ಫಸ್ಟ್ ನಾವು ಇಲ್ಲಿ ಏನೇನು ಕೊಟ್ಟಾರನ್ನ ಬರ್ಕೋಬೇಕಾಗುತ್ತೆ. ಅದಕ್ಕಿಂತ ಪ್ರಶ್ನೆಯನ್ನು ಹೇಳಿದ ಪ್ರಕಾರ
ನಮಗೆ A3 ಅಂದರೆ ಮೂರನೇ ಪದ ಎಷ್ಟಕ್ಕೆ ಸಮ ಐತ್ರಿ? 16ಕ್ಕೆ ಸಮ ಐತಿ. A3 = 16. ಒಂದು ಕಡಿಮೆ ಮಾಡಿ ಬರ್ಕೋಬೇಕು. A + 2D = 16. ಇದಕ್ಕೆ ಒಂದಂಟ ಸಮೀಕರಣ. ಇನ್ನು ಎರಡನೇದು ಅವ್ರ ಹೇಳಿಕೆ ಪ್ರಕಾರ, ಪ್ರಶ್ನೆ ಹೇಳಿಕೆ ಪ್ರಕಾರ 7ನೇ ಪದ ಐತಲ್ಲ, ಈ 7ನೇ ಪದ 5ನೇ ಪದದ ಎಷ್ಟು 12 ಹೆಚ್ಚಾಗಿದೆಯಾ? 5ನೇ ಪದಕ್ಕಿಂತ ಎಷ್ಟು ಹೆಚ್ಚೈತ್ರಿ? 12 ಆಗೈತಿ. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗೈತಿ. ಎಷ್ಟು ಸಮ ಐತಿ? 7ನೇ ಪದ 5ನೇ ಪದ ಸಮ ಆಕೈತಿ ಮತ್ತು ಅದು 12 ಏನೈತಿ? ಹೆಚ್ಚಾಗೈತಿ. ಹಾಗಾದ್ರೆ ಇದನ್ನ ಒಂದು ಕಡಿಮೆ ಮಾಡಿ ಬರೋದು ಅಂದ್ರೆ 6D ಇದು ಪ್ಲಸ್ 4D ಪ್ಲಸ್ 12 ನೆಕ್ಸ್ಟ್ ಇದು 4D ಇದು ಆ ಕಡೆ ಹೋದ್ರೆ ಮೈನಸ್ ಎ ಪದವನ್ನು ಈ ಕಡೆ ತೊಗೊಂಬರಿ. ಈ ಎರಡು ಏನಾಗ್ತವ್ರಿ? ಈಗ ಕ್ಯಾನ್ಸಲ್ ಆಗ್ತಾವೆ. ಎ ಕಡೆ ಕ್ಯಾನ್ಸಲ್ ಆಗ್ತಾವೆ. 6D ಈ 4D ಈ ಕಡೆ ತೊಗೊಂಬರಿ. -4D = 12 ಆಗ್ತದೆ. 6D ಒಳಗೆ 4D ಕಳೆದು ಅಂದ್ರೆ ಓದಿದ್ದು 2D = 12. D = 12/2. D ಕಟ್ತಾ ಹೊಡೆದ್ರೆ 2 1 2 6 D ಬೆಲೆ ಎಷ್ಟಾಗತಿ? 6 ಆಗ್ತದೆ. D ಬೆಲೆ ಎಷ್ಟು? 6. D = 6 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನೈತಿ ಒಂದು ಸಮೀಕರಣ? A + 2D = 16. A ಇಟ್ಕೋರಿ ಪ್ಲಸ್ 2 D ಬೆಲೆ 6 ತುಂಬರಿ. D ಬೆಲೆ ಇದನ್ನು = 16. A + 2 12 = 16. A + ಇದು 12 ಆ ಕಡೆ ಹೋದಂದ್ರೆ -16 -12. A = 16 12 ಕಳೆದ್ರಂದ್ರೆ A ಬೆಲೆ ಎಷ್ಟಾಕತಿ? 4 ಆಕತಿ. A ಬೆಲೆ 4. ಹಂಗಾರೆ ಸಮಾಂತರ ಶ್ರೇಣಿಯನ್ನು ಬರೆಯತಿ ಹೇಳ್ತಾರೆ. ಸಮಾಂತರ ಶ್ರೇಣಿ A, A, A + D, A + 2D ಡ್ಯಾಶ್. ಮೊದಲ ಪದ A ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೋದು. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು? 6 ಬಂತು. ಸಾಮಾನ್ಯ ವ್ಯತ್ಯಾಸ ಇಲ್ಲಿ D ಬೆಲೆ 6 ಬಂತು. 6 ಕೂಡಿಸೋಕೆ ಹೋದ್ರೆ 4ಕ್ಕೆ 6 ಕೂಡಿಸಿದ್ರೆ 10 ಆಕೈತಿ. 10ಕ್ಕೆ 6 ಕೂಡಿಸಿದ್ರೆ 16. 16ಕ್ಕೆ 6 ಕೂಡಿಸಿದ್ರೆ ಹಿಂಗೆ ಕಂಟಿನ್ಯೂಸ್ ಸಮಾಂತರ ಶ್ರೇಣಿಯನ್ನು ದೊರೀತಾವೆ. ನಮ್ಗೆ ಇದೇ ಸಮಾಂತರ ಶ್ರೇಣಿಗಳಾಗಿರ್ತವೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದ್ರೆ ಇದೇ ರೀತಿ ಮಾಡಬೇಕು. ಹಾಗಾದ್ರೆ ನಮ್ಗೆ ಇನ್ನೇನು ಹೇಳ್ತು ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು 16ನೇ ಪದಕ್ಕಿಂತ, ಅದರ 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯುತ್ತಾರೆ. 6 ಸಮೀಕರಣ 1ರಾಗ ಆದೇಶ ಮಾಡಬೇಕು. ಆದೇಶ ಮಾಡಿದಾಗ ಈ ಉತ್ತರ A ಬೆಲೆ 4 ಸಿಗುತ್ತೆ. A ಮತ್ತು D ಸಿಕ್ಕರೆ ಸಮಾಂತರ ಶ್ರೇಣಿಯನ್ನು ಬರೀಬೋದು. ನಾವು ಸಮಾಂತರ ಶ್ರೇಣಿಯನ್ನು ಬರೆಯೋಕ್ಕೆ ಬರ್ತೈತಿ. ಸಮಾಂತರ ಶ್ರೇಣಿ ಯಾವಾಗಿತ್ತು ಅಂದ್ರೆ 4 10 16 ಆಗಿರ್ತೈತಿ. ಈ ರೀತಿ ಸಮಾಂತರ ಶ್ರೇಣಿಯನ್ನು ನಾವು ಬರೀಬೋದು. ಇನ್ನೊಂದು ಜೂನ್ 2020 ಒಂದು ಕ್ವಶನ್ ಕೇಳಿ. ಜೂನ್ 2020 ಕ್ವಶನ್ ಬರೀತು ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಅವುಗಳ ಮೊತ್ತ
55 ಮತ್ತು ಶ್ರೇಣಿಯ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ. ಫುಲ್ ಪಾಯಿಂಟ್. ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಒಂದು ಸಮಾಂತರ ಶ್ರೇಣಿಯ 5 ಪದಗಳಿದ್ದು ಅವುಗಳ ಮೊತ್ತ 55 ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಪರಿಹಾರ: ಸಮಾಂತರ ಶ್ರೇಣಿಯ 5 ಪದಗಳಂದರೆ ಯಾವುವು? ಸಮಾಂತರ ಶ್ರೇಣಿಯ 5 ಪದಗಳು. ಸಮಾಂತರ ಶ್ರೇಣಿಯ 5 ಪದಗಳು. 5 ಪದಗಳಂದ್ರೆ ಮೊದಲೇ ಪದ a - 2d, a - d, a plus d, a plus 2d. ಇವು 5 ಪದಗಳಾಗಿರ್ತವೆ. ಅವರು ಹೇಳಿದ ಪ್ರಕಾರ 5 ಪದಗಳ ಮೊತ್ತ ಅಂದ್ರೆ ಇದ್ರ ಒಟ್ಟು ಕೂಡಿಸ್ಬೇಕು ನಾವು. a - 2d ಪ್ಲಸ್ a - d ಪ್ಲಸ್ a plus d ಪ್ಲಸ್ a plus 2d ಈಸ್ ಈಕ್ವಲ್ ಟು 55. ಪ್ರಶ್ನೆ ಹೇಳಿದ ಪ್ರಕಾರ ಇದು ಮಾಡಕತ್ತೀವಿ. 2d ಈ 2d ಕ್ಯಾನ್ಸಲ್, ಈ ಡಿ ಕ್ಯಾನ್ಸಲ್. ಉಳಿದಿದ್ದು ಯಾವ ಅಂದರೆ ಇಲ್ಲಿ ಎಗಳು 1 2 3 4 5 ಒಟ್ಟು ಕೂಡಿಸಿದ್ರೆ 5a ಈಸ್ ಈಕ್ವಲ್ ಟು 55. a ಈಸ್ ಈಕ್ವಲ್ ಟು 55 ಡಿವೈಡ್ ಬೈ 5. a ಈಸ್ ಈಕ್ವಲ್ ಟು 5 ಒಂದೇ 5 11 ಸೂತ್ರ ಎಷ್ಟು? a ಬೆಲೆ 11. a ಬೆಲೆ 11 ಸಿಕ್ತು ನಮಗೆ. ಮತ್ತು ಪ್ರಶ್ನೆ ಪ್ರಕಾರ 4ನೇ ಪದ a4 ಈಸ್ ಈಕ್ವಲ್ ಟು a1 ಪ್ಲಸ್ 1ನೇ ಪದ ಮತ್ತು 2ನೇ ಪದ ಎಷ್ಟು ಹೆಚ್ಚೈತೆ ಅಂದರೆ 5 ಅಷ್ಟು ಹೆಚ್ಚೈತೆ. 5ಕ್ಕಿಂತ 1ನೇ ಪದ ಮತ್ತು 2ನೇ ಪದ ಅದು 5 ಹೆಚ್ಚಾಗೈತೆ. a ಪ್ಲಸ್ ಇದನ್ನು ನಾವು ಬರ್ತೀವಿ ಅಂದರೆ ಇದು 4ನೇ ಪದ ಇದು 1ನೇ ಪದ 2ನೇ ಪದ 4ನೇ ಪದ ಏನಾಗೈತೆ ಅಂದ್ರೆ a ಪ್ಲಸ್ ಡಿ ಆಗಿರ್ತೈತಿ. 2ನೇ ಪದ 1ನೇ ಪದ a ಮೈನಸ್ 2d, 2ನೇ ಪದ a ಮೈನಸ್ d ಪ್ಲಸ್ 5. ಈಗ ನಮ್ಗೆ ಈ ಕಡೆ ಈಕ್ವಲ್ ಟು ಎಲ್ಲ ಈ ಕಡೆ ಹೋದ್ವು ಅಂದರೆ ಏನಾಗ್ತವೆ ಕ್ಯಾನ್ಸಲ್ ಆಗ್ತವೆ. ಡಿ ಉಳಿತೈತಿ. ಇಲ್ಲಿ 2d ಮೈನಸ್ 3d ಪ್ಲಸ್ a ಪ್ಲಸ್ 5, ಡಿ ಮೈನಸ್ 3d 4d a ಪ್ಲಸ್ 5, ಇದು 4d ಈಸ್ ಈಕ್ವಲ್ ಟು a ಪ್ಲಸ್ 5. ನಮಗೆ ಬೇಕಾಗಿದ್ದು a ಬೆಲೆ ಸಿಕ್ಕೈತಿ. a ಬೆಲೆ ತುಂಬ್ರಿ. 4d
11 ಪ್ಲಸ್ 5 ಡಿ ಸಿಗಿದೆ. ಟಿ ಈಸ್ ಈಕ್ವಲ್ ಟು 11 5 ಕೂಡಿಸಿದ್ರೆ 16 4 ಡಿ ಈಸ್ ಈಕ್ವಲ್ ಟು 16 ಡಿವೈಡ್ ಬೈ 4 ಡಿ ಈಸ್ ಈಕ್ವಲ್ ಟು 4 1 4 4 16. ಎ ಬೆಲೆ ಡಿ ಬೆಲೆ ಎಷ್ಟಾಯ್ತು? 4. ಸಾಮಾನ್ಯ ವ್ಯತ್ಯಾಸ 4. ಈಗ ಸಮಾಂತರ ಶ್ರೇಣಿ ಬರಿಬೋದು ನಾ, ಯಾಕೆ ಮೊದಲನೇ ಪದ ಸಿಕ್ಕೈತೆ. ನಮ್ಮ ಮೊದಲನೇ ಪದ ಎಷ್ಟೈತಿ? 11 ಐತಿ. ಡಿ 4 ಐತಿ. ಎ ಬೆಲೆ 11, ಡಿ ಬೆಲೆ 4. ಸಮಾಂತರ ಶ್ರೇಣಿ ಬರಿ ಹೊತ್ನಾಗ ಸಮಾಂತರ ಶ್ರೇಣಿ ಮೊದಲ ಪದ 11, 11ರ 4 ಕೊಡಿಸೋ ತಗೋರಿ. 11 ಪ್ಲಸ್ 4 15 ಸಮಾನ 5 1 5 11 ಸೂತ್ರ ಎಷ್ಟು? ಎ ಬೆಲೆ 11. ಎ ಬೆಲೆ 11 ಸಿಕ್ತು ನಮಗೆ. ಮತ್ತು ಪ್ರಶ್ನೆ ಪ್ರಕಾರ 4ನೇ ಪದ A4 ಈಸ್ ಈಕ್ವಲ್ ಟು A1 ಪ್ಲಸ್ 1ನೇ ಪದ ಮತ್ತು 2ನೇ ಪದ ಎಷ್ಟು ಹೆಚ್ಚೈತೆ ಅಂದರೆ 5 ಅಷ್ಟು ಹೆಚ್ಚೈತಿ. 5ಕ್ಕಿಂತ 1ನೇ ಪದ ಮತ್ತು 2ನೇ ಪದ ಅದು 5 ಹೆಚ್ಚಾಗೈತಿ. ಎ ಪ್ಲಸ್ ಇದನ್ನು ನಾವು ಬರೆದೆ ಅಂದರೆ ಇದು ನಾಲ್ಕನೇ ಪದ ಇದು 1ನೇ ಪದ 2ನೇ ಪದ 4ನೇ ಪದ ಏನಾಗೈತೆ ಅಂದ್ರೆ ಎ ಪ್ಲಸ್ ಡಿ ಆಗಿರ್ತೈತಿ. 2ನೇ ಪದ 1ನೇ ಪದ ಎ ಮೈನಸ್ 2D, 2ನೇ ಪದ ಎ ಮೈನಸ್ ಡಿ ಪ್ಲಸ್ 5. ಈಗ ನಮಗೆ ಈ ಕಡೆ ಈಕ್ವಲ್ ಟು ಎಲ್ಲ ಈ ಕಡೆ ಹೋದ್ವು ಅಂದರೆ ಈ ಏನಾಗ್ತಾವ್ರಿ? ಕ್ಯಾನ್ಸಲ್ ಆಗ್ತವೆ. ಡಿ ಉಳಿತೈತಿ. ಇಲ್ಲಿ 2D ಮೈನಸ್ 3D ಪ್ಲಸ್ ಎ ಪ್ಲಸ್ 5. ಡಿ ಮೈನಸ್ 3D 4D ಎ ಪ್ಲಸ್ 5. ಇದು 4D ಈಸ್ ಈಕ್ವಲ್ ಟು ಎ ಪ್ಲಸ್ 5. ನಮಗೆ ಬೇಕಾಗಿದ್ದು ಎ ಬೆಲೆ ಸಿಕ್ಕೈತಿ. ಎ ಬೆಲೆ ತುಂಬ್ರಿ. 4D 11 ಪ್ಲಸ್ 5 ಡಿ ಸಿಗಿದೆ. ಟಿ ಈಸ್ ಈಕ್ವಲ್ ಟು 11 5 ಕೂಡಿಸಿದ್ರೆ 16 4D. ಡಿ ಈಸ್ ಈಕ್ವಲ್ ಟು 16 ಡಿವೈಡ್ ಬೈ 4 ಡಿ ಈಸ್ ಈಕ್ವಲ್ ಟು 4 1 4 4 16. ಎ ಬೆಲೆ ಡಿ ಬೆಲೆ ಎಷ್ಟಾಯ್ತು? 4. ಸಾಮಾನ್ಯ ವ್ಯತ್ಯಾಸ 4. ಈಗ ಸಮಾಂತರ ಶ್ರೇಣಿ ಬರಿಬೋದು ನಾ, ಯಾಕೆ ಮೊದಲನೇ ಪದ ಸಿಕ್ಕೈತೆ. ನಮ್ಮ ಮೊದಲನೇ ಪದ ಎಷ್ಟೈತಿ? 11 ಐತಿ. ಡಿ 4 ಐತಿ. ಎ ಬೆಲೆ 11, ಡಿ ಬೆಲೆ 4. ಸಮಾಂತರ ಶ್ರೇಣಿ ಬರಿ ಹೊತ್ನಾಗ ಸಮಾಂತರ ಶ್ರೇಣಿ ಮೊದಲ ಪದ 11, 11ರ 4 ಕೊಡಿಸೋ ತಗೋರಿ. 11 ಪ್ಲಸ್ 4 15 ಸಮಾಂತರ ಶ್ರೇಣಿ ಪದಗಳ ಬರೆಯುತ್ತೀರಿ. ಸಮಾಂತರ ಶ್ರೇಣಿ ನಮಗೆ ಬರೆಯಂಗಿಲ್ಲ. ಸಮಾಂತರ ಶ್ರೇಣಿಗಳು ಅಂದರೆ ಯಾವುವು? ಮೊದಲೇ ಪದ ಎ ಮೈನಸ್ 2D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2D. ಇಲ್ಲಿ ಎ ಬೆಲೆ ಬಿ ಬೆಲೆ ಎಲ್ಲ ತುಂಬಿದ್ರೆ, ಎ ಬೆಲೆ ಮತ್ತು ಡಿ ಬೆಲೆ ತುಂಬಿದ್ರಂದ್ರೆ ಮೊದಲನೇ ಪದ 3 ಆಕತಿ, 2ನೇದು 7 ಆಕತಿ, 11 ಆಕತಿ, ಆಮೇಲೆ 15 ಆಕತಿ, 19 ಡ್ಯಾಶ್ ಡ್ಯಾಶ್. ಇವ ಏನಾಗಿರ್ತಾವೆ ಅಂದ್ರೆ ಪದಗಳಾಗಿರ್ತಾವೆ. ಯಾವುವು? 3 7 11 15 19 ಇವು ಸಮಾಂತರ ಶ್ರೇಣಿಯ ಅವು ಪದಗಳಾಗಿರ್ತಾವೆ. ಇವತ್ತಿನ ಕ್ಲಾಸು ಒಟ್ಟಾರೆಯಾಗಿ ನಾವು ಟೋಟಲ್ ಬಿಡಿಸಿರ್ತಕ್ಕಂಥ ಪ್ರಶ್ನೆಗಳು 1 2 3 4 5ನೇ ಕ್ವಶನ್. 5 ಕ್ವಶನ್ಗಳು ಬಿಡಿಸಿವು. 5 ಒಟ್ಟು 4 ಅಂಕಕ್ಕೆ ಬರ್ತಕ್ಕಂಥ SLC ಒಳಗೆ ಅನ್ವಯಿಕ ಪ್ರಶ್ನೆಗಳು, ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇವತ್ತು 4 ಪ್ರಶ್ನೆಗಳು ಬಿಡಿಸಿ ಮುಂದಿನ 4 ಪ್ರಶ್ನೆಗಳನ್ನು ಮುಂದುವರೆದ ಪ್ರಶ್ನೆಗಳನ್ನು ಬಿಡಿಸಲಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು
ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಬಿಡಿಸಲಾಗುತ್ತದೆ. ಇದೇ ರೀತಿ ನಾವು ವಿಡಿಯೋಗಳನ್ನು ಮಾಡಬೇಕಾದ್ರೆ ನಿಮ್ಮ ಕಮೆಂಟನ್ನು ಮಾಡಿರಿ, ನೀವು ಲೈಕ್ ಮಾಡಿರಿ, ಶೇರ್ ಮಾಡಬೇಕು, ಹೆಚ್ಚು ನೋಡಬೇಕು. ನೋಡಿದರೆ ಮಾತ್ರ ಈ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಕೈತಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ತಪ್ಪದೇ ಮಾಡಬೇಕು. ಯಾಕೆ ಮಾಡಿದ್ರಂದರೆ ನಾವು ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರಿಪ್ಷನ್ ಆದಂದ್ರೆ ಮತ್ತು ಹೆಚ್ಚಿಗೆ ನಮಗೆ ಲೈಕ್ ಬಂದಂದ್ರೆ ಹೆಚ್ಚಿಗೆ ನಮ್ಗೆ ವಾಚ್ ಆಗ್ತದೆ. ಇದನ್ನು ನಾವು ಹೆಚ್ಚಿಗೆ ಲೆಕ್ಕ ಬಿಡಿಸೋಕೆ ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿ ವಾಚ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ನೋಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು.